ನಮಸ್ತೆ, ನಾನು ಸುಹಾಸಿನಿ ಅಂತ. ನೀವು ಹೇಗಿದ್ದೀರಿ? ಆರೋಗ್ಯ ಭಾಗ್ಯ ಬದುಕು ಎಲ್ಲ ಹೇಗಿದೆ? ಇಂಥವ್ರ ಆರೈಕೆಯಿಂದ ಎಲ್ಲ ಚೆನ್ನಾಗಿದೆ. ಸುಹಾಸಿನಿ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ಮಿಸ್ಟರ್ ಅಭಯ್ ನಿಮ್ಮ ಬಗ್ಗೆ ಆಗ್ಲೇ ತುಂಬಾ ಹೇಳಿದ್ದಾರೆ. ನಿಜವಾಗ್ಲೂ? ಏನಂತ? ನೀವು ತುಂಬಾ ಒಳ್ಳೆಯವರಂತೆ, ಚೆನ್ನಾಗಿ ಮಾತಾಡ್ತೀರಂತೆ, ಲಕ್ಷ್ಮಿ ಕಳೆ ಇದೆಯಂತೆ ನಿಮ್ಮ ಮುಖದಲ್ಲಿ. ಇಂಥ ಹುಡುಗಿ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತಿದ್ರು. ಅಷ್ಟೇ ಅಲ್ಲ, ದಿನಕ್ಕೆ ನಿಮ್ಮ ಹೆಸರು 100 ಸಲ ಹೇಳ್ಕೊಳ್ತಾ ಇರ್ತಾರೆ. ಎಷ್ಟೊತ್ತಿಗೆ ಮದುವೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹೌದಾ? ಹೌದಾ? ಅವ್ರಿಗೆ ಸಂಕೋಚ ಜಾಸ್ತಿ, ಹೇಳ್ಕೊಳ್ಳಲ್ಲ ಬಿಡಿ. ಹಾಗಂತ ನೀವು ಅವ್ರನ್ನ ಕಾಯಿಸ್ಬೇಡಿ, ಬೇಗ ಮುಹೂರ್ತ ಇಡ್ಸಿ ಮದುವೆ ಮಾಡ್ಕೊಂಡ್ಬಿಡಿ. ಖಂಡಿತ. ಶುಭಗಳಿಗೆ ಸಿಕ್ಕಿದ ತಕ್ಷಣ ಸಪ್ತಪದಿ ತುಳಿಯೋದೆ. ಇಬ್ರು ಸೇರ್ಕೊಂಡು ನನ್ನ ತುಳಿತಿದಾರಲ್ಲಪ್ಪ. ಓಕೆ ಸುಹಾಸಿನಿ ಅವರೇ, ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಾನು ಹೊರಡ್ತೀನಿ. ನಿಮ್ಮ ಜೊತೆ ಇರುವಾಗ ಇವ್ರು ಫೋನೇ ಎತ್ತಲ್ಲ ನಂದು. ಅಷ್ಟು ಪ್ರೀತಿಸ್ತಾರೆ ನಿಮ್ಮನ್ನ. ಹೌದಾ? ನನಗೆ ಗಮನಿಸೇ ಇರಲಿಲ್ಲ. ಧನ್ಯವಾದ. ಯು ಆರ್ ಮೋಸ್ಟ್ ವೆಲ್ಕಮ್. ಬರ್ಲಾ? ಬರ್ತೀನಿ ಅಭಯ್. ಅಂತೂ ನಿಮ್ಮ ರಹಸ್ಯ ಇನ್ನೊಬ್ಬರಿಂದ ಬಯಲಾಯ್ತು ನೋಡಿ. ನಿಮ್ಮ ಆಂತರ್ಯದಲ್ಲಿರೋದನ್ನ ನೀವೇ ಯಾಕೆ ಬಯಲು ಮಾಡೋದಿಲ್ಲ? ಒಂಥರ ಅಂತರ್ಗಾಮಿ ಪ್ರೀತಿ ನಿಮ್ದು. ಆಪರೇಷನ್ ಮೆಂಟಲ್ ಕೇಸು ಸಕ್ಸಸ್ ಆಗಲಿ. ನಾನು ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೆ? ಹಂಗೆ ಮಾಡಿ. ಅಯ್ಯೋ ಗೌರಮ್ಮ, ಎಷ್ಟು ದಿನ ಆಗಿತ್ತು ನಿಮ್ಮನ್ನು ನೋಡಿ. ಯಾರೇ ನೀನು? ನಿನ್ನ ಮುಸ್ಲಿಂ ಈ ಜನ್ಮದಲ್ಲಿ ನಾನು ನೋಡಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮೀನಾಕ್ಷಿ, ಪಂಕಜಮ್ಮನ ಮಗಳು. ಈ ಜನ್ಮದಲ್ಲಿ ನಿಮ್ಮನ್ನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸದ್ಯ ಸಿಕ್ಕಿದ್ರಲ್ಲ. ಗೌರಮ್ಮ, ನಮ್ಮಮ್ಮ ನೀವೊಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ, ಲಕ್ಷ್ಮಿ ಇದ್ದಂಗೆ, ನಮ್ಮ ಅಮ್ಮ ಇದ್ದಂಗೆ. ಏ ಯಾವಳೆ ನೀನು? ನಿನ್ನ ಹೆಸರನ್ನೇ ನಾ ಕೇಳಿಲ್ಲ. ಸರಿ ಬಿಡಿ, ವಯಸ್ಸಾದ್ಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ನಾನ್ಯಾಕೆ ನಿಮಗೆ ತೊಂದರೆ ಕೊಡಲಿ? ಸರಿ, ನಾನು ಬರ್ತೀನಿ. ಏಯ್ ಸ್ವಲ್ಪ ನಿಂತ್ಕೋ. ಯಾರೇ ನಿಮ್ಮಮ್ಮ? ನಮ್ಮ ಅಪ್ಪನ ಹೆಂಡತಿ. ಎಲ್ಲ ತಲೆ ಕೆಟ್ಟವ್ರು.